ಹೆಲೋ ಎವ್ರಿವನ್, ನಾನು ನಿಮ್ಮ ಶ್ವೇತಾ. ಇವತ್ತಿನ ವಿಡಿಯೋ ಬಂದು ನಮ್ಮ ಬೈಕ್ ಬಗ್ಗೆ, ಹಾಗೆ US ಅಲ್ಲಿ ಬೈಕ್ ಯೂಸೇಜ್ ಯಾವ ಥರ ಇರುತ್ತೆ ಆ್ಯಂಡ್ ಅದ್ರ ರೂಲ್ಸ್ ಎಲ್ಲ ಏನಿರುತ್ತೆ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡಬೇಡ. ವೆಲ್ಕಮ್ ಟು ಸ್ವೀಟಿ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಸೊ US ಅಲ್ಲಿ ಬೈಕ್ ಆಕ್ಸೆಸರೀಸ್ ಅಂತ ಬಂದರೆ ಹೆಲ್ಮೆಟ್ ಜೊತೆ ಜಾಕೆಟ್ ಕೂಡ ಮ್ಯಾಂಡೇಟರಿ ಇರುತ್ತೆ. ಆ್ಯಂಡ್ ಆ ಜಾಕೆಟಲ್ಲೂ ಕೂಡ ಸ್ವಲ್ಪ ಬ್ರ್ಯಾಂಡೆಡ್ ಆದರೆ ಅದರಲ್ಲಿ ಪ್ರೊಟೆಕ್ಟಿವ್ ಮೆಷರ್ಸ್ ತುಂಬ ಚೆನ್ನಾಗಿ ತೊಗೊಂಡಿರ್ತಾರೆ. ಆದ್ದರಿಂದ ನಾವು ಇಲ್ಲಿ ಆಲ್ಪೈನ್ ಸ್ಟಾರ್ ಬ್ರ್ಯಾಂಡೆಡ್ ಜಾಕೆಟ್ ತೊಗೊಂಡಿದ್ದೀವಿ. ಸೊ ಬನ್ನಿ ಈಗ ಜಾಕೆಟಲ್ಲಿ ಏನೆಲ್ಲ ಪ್ರೊಟೆಕ್ಟಿವ್ ಮೆಷರ್ಸ್ ತೊಗೊಂಡಿದ್ದಾರೆ ಅಂತ ನಾನು ತೋರಿಸ್ತೀನಿ. ಈಗ ಇಲ್ಲಿ ನೀವು ನೋಡ್ತಿರಬಹುದು, ಶೋಲ್ಡರ್ ಪಾರ್ಟಲ್ಲಿ ಈ ಪ್ರೊಟೆಕ್ಟಿವ್ ಗಾರ್ಡ್ ತುಂಬ ಹೆವಿಯಾಗಿದೆ. ನೋಡಿ, ಬೆಂಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಬೆಂಡ್ ಆಗ್ತಿಲ್ಲ, ಅಷ್ಟು ಹಾರ್ಡ್ ಇದೆ ಇಲ್ಲಿ. ಆ್ಯಂಡ್ ಹಾಗೆ ಎಲ್ಬೋ ಪಾರ್ಟಲ್ಲಿ ಕೂಡ ಅಷ್ಟೇ ಈ ಪ್ರೊಟೆಕ್ಟಿವ್ ಶೆಲ್ ತುಂಬ ಉದ್ದ ಇದೆ. ಇಲ್ಲಿ ಲೈಕ್ ಎಲ್ಬೋಯಿಂದ ವ್ರಿಸ್ಟ್ ಪಾರ್ಟ್ವರೆಗೂ ಎಕ್ಸ್ಟೆಂಡ್ ಆಗಿದೆ ಈ ಪ್ರೊಟೆಕ್ಟಿವ್ ಗಾರ್ಡು. ಆ್ಯಂಡ್ ಹಾಗೆ ಹಿಂದೆಗಡೆ ಕೂಡ ಇಲ್ಲೊಂದು ಪ್ರೊಟೆಕ್ಟಿವ್ ಪ್ಯಾಡ್ ಇಟ್ಟಿರ್ತಾರೆ. ಆ್ಯಂಡ್ ಇಟ್ ಡಿಪೆಂಡ್ಸ್, ಎವ್ರಿ ಬ್ರ್ಯಾಂಡಲ್ಲೂ ಇರಲ್ಲ, ಒಂದು ಲೈಕ್ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ಸಿಗ್ತಿರುತ್ತೆ ಅದು ಜಾಕೆಟಲ್ಲಿ ನಮಗೆ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ವೈಟ್ ಲೈನ್ಸ್ ಎಲ್ಲ, ಇದೆಲ್ಲ ರಿಫ್ಲೆಕ್ಟರ್ಸ್, ವಿಸಿಬಿಲಿಟಿಗೋಸ್ಕರ ಈ ಥರ ರಿಫ್ಲೆಕ್ಟರ್ಸ್ ಕೊಟ್ಟಿರ್ತಾರೆ ನಮ್ಗೆ ಜಾಕೆಟಲ್ಲಿ. ಆ್ಯಂಡ್ ಈಗ ನಾವು ಇಲ್ಲಿ ನೋಡ್ತಿದ್ರೆ ಗ್ಲೌಸ್ಗೆ ಕೂಡ ಅಷ್ಟೇ, ಇಲ್ಲೆಲ್ಲ ಸ್ವಲ್ಪ ಕೆಳಗಡೆ ಬಿದ್ದಾಗ ಫಸ್ಟ್ ಯಾವ ಪಾರ್ಟ್ಗೆ ಡ್ಯಾಮೇಜ್, ಯಾವ ಪಾರ್ಟ್ಗೆ ತಗಲುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ಪ್ರೊಟೆಕ್ಷನ್ ಅನ್ನೋದು ಕೊಟ್ಟಿರ್ತಾರೆ. ಸೊ ಇಲ್ಲೆಲ್ಲ ಹಾರ್ಡ್ ಶೆಲ್ಸ್ ಎಲ್ಲ ಪ್ಲೇಸ್ ಮಾಡಿದ್ದಾರೆ ಇಲ್ಲೇ. ಸೊ ಇಲ್ಲಿ ಕೂಡ ಅಷ್ಟೇ ಜಾಯಿಂಟ್ಸ್ಗೆ ಕೂಡ ಹೆವಿ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರಬಹುದು ಲೈಕ್ ಏನೂ ಬೆಂಡ್ ಆಗ್ತಿಲ್ಲ, ಎಲ್ಲ ಹೆವಿಯಾಗಿದೆ. ಆ್ಯಂಡ್ ಈ ಜಾಕೆಟ್ ಬ್ರ್ಯಾಂಡ್ ಬಂದುಬಿಟ್ಟು ಆಲ್ಪೈನ್ ಸ್ಟಾರ್. ಆ್ಯಂಡ್ ಗ್ಲೌಸ್ ಬ್ರ್ಯಾಂಡ್ ಬಂದುಬಿಟ್ಟು ಡಯಾನೀಸ್ ಅಂತ. ಹೆಲ್ಮೆಟ್ ಫೀಚರ್ಸ್ ಬಗ್ಗೆ ಹೇಳ್ತೀನಿ. ಈ ಹೆಲ್ಮೆಟ್ ಮೇಲೆ ವೈಟ್ ಲೈನ್ಸ್ ಇದೆಯಲ್ಲ, ಇದೆಲ್ಲ ರೇಡಿಯಂ ರಿಫ್ಲೆಕ್ಟರ್ಸ್. ಇಲ್ಲಿ ಬೈಕ್ ವಿಸಿಬಿಲಿಟಿ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತಲ್ಲ, ಅದಕ್ಕೆ ದೂರದಿಂದ ಬರೋ ವೆಹಿಕಲ್ಸ್ಗೆ ಇಲ್ಲಿ ಒಂದು ಬೈಕ್ ಓಡಾಡ್ತಿದೆ ಅಂತ ಗೊತ್ತಾಗೋದಕ್ಕೆ ಈ ಥರ ಈ ರೇಡಿಯಂ ರಿಫ್ಲೆಕ್ಟರ್ಸ್ನ ಪ್ಲೇಸ್ ಮಾಡಿದ್ದಾರೆ. ಎಲ್ಲ ಹೆಲ್ಮೆಟ್ಸಲ್ಲೂ ಇರುತ್ತೆ ಅಂತ ಏನಿಲ್ಲ. ಆ್ಯಂಡ್ ಇದು ಬ್ರ್ಯಾಂಡ್ ಬಂದ್ಬಿಟ್ಟು LS2 ಅಂತ. ಇಲ್ಲೆಲ್ಲ ನೀವು ನೋಡ್ತಿರಬಹುದು, ಇಲ್ಲೆಲ್ಲ ವೆಂಟಿಲೇಷನ್ಗೋಸ್ಕರ ಕೆಲವು ಹೋಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಹಿಂದೆ ಕೂಡ ಅಷ್ಟೇ ವೆಂಟಿಲೇಷನ್ಗೋಸ್ಕರ ಕೆಲವು ಹೋಲ್ಸ್ ಕೊಟ್ಟಿದ್ದಾರೆ. ಇಂಡಿಯಾದಲ್ಲಿ ಹೇಗೆ ISI ಮಾರ್ಕ್ ಅಪ್ರೂವಲ್ ಬೇಕೋ ಹೆಲ್ಮೆಟ್ಗೆ, ಇಲ್ಲಿ ಡಾಟ್ ಅಪ್ರೂವಲ್ ಬೇಕಾಗುತ್ತೆ US ಅಲ್ಲಿ. ಆ್ಯಂಡ್ ಇದು ಫೇಸ್ ಅಪ್ ಫೀಚರ್ ಇದೆ ಈ ಹೆಲ್ಮೆಟಲ್ಲಿ. ಆ್ಯಂಡ್ ಹಾಗೆ ಲೈಕ್ ಯಾವಾಗಾದ್ರೂ ನಾವು ಶೇಡ್ಸ್ ಮರ್ತೋಗಿದ್ರೆ ಆಗ ಸನ್ ಪ್ರೊಟೆಕ್ಷನ್ಗೋಸ್ಕರ ಇನ್ಬಿಲ್ಟ್ ಶೇಡ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಪ್ಯಾಸೆಂಜರು ಕೂಡ ಬೈಕ್ ರೈಡ್ ಮಾಡುವಾಗ ಪ್ರೊಟೆಕ್ಷನ್ ಇಂಪಾರ್ಟೆಂಟ್. ಸೊ ಅವ್ರು ಕೂಡ ಹೆಲ್ಮೆಟ್ ಹಾಕ್ಕೊಬೇಕು ಆ್ಯಂಡ್ ಜಾಕೆಟ್ ಕೂಡ ಮ್ಯಾಂಡೇಟರಿ ಇರುತ್ತೆ. ಸೊ ಇವಾಗ ನನ್ನ ಜಾಕೆಟಲ್ಲಿ ಏನೇನು ಫೀಚರ್ ಇದೆ ಅಂತ ಹೇಳ್ತೀನಿ. ನಂದು ಆ್ಯಕ್ಚುಲಿ ಲೆದರ್ ಜಾಕೆಟ್ ಅಲ್ಲ, ಲೆದರ್ ತುಂಬ ಹೆವಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನಾರ್ಮಲ್ ತೊಗೊಂಡಿದ್ದೀನಿ. ಇದರಲ್ಲಿ ಜಸ್ಟ್ ಪ್ರೊಟೆಕ್ಟಿವ್ ಗಾರ್ಡ್ಸ್ ಮಾತ್ರ ಇದೆ. ಲೈಕ್ ಇಲ್ಲೆಲ್ಲ ನೋಡ್ತಿರಬಹುದು, ಎಲ್ಬೋ ಹತ್ರ ಪ್ರೊಟೆಕ್ಟಿವ್ ಗಾರ್ಡ್ ಇದೆ. ಆ್ಯಂಡ್ ಹಾಗೆ ಶೋಲ್ಡರ್ ಹತ್ರ ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಪ್ರೊಟೆಕ್ಟಿವ್ ಗಾರ್ಡ್ ಇದೆ. ಆ್ಯಂಡ್ ಇದು ಸ್ವಲ್ಪ ಹೋಲ್ಸ್ ಎಲ್ಲ ಜಾಸ್ತಿ ಇದೆ, ಸೊ ವೆಂಟಿಲೇಷನ್ ಇರಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಹಾಗೆ ನನಗೆ ಲೆದರ್ದು ತುಂಬ ಹೆವಿ ಅನಿಸ್ತಿತ್ತು ಜಾಕೆಟ್, ಸೊ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ. ಇದು ಕೂಡ ಬ್ರ್ಯಾಂಡ್ ಬಂದ್ಬಿಟ್ಟು ಆಲ್ಪೈನ್ ಸ್ಟಾರ್. ಸೊ ನಾನು ಹೇಳಿದ್ದೆಲ್ಲ ಮುಂಚೆನೇ ನಮಗೆ ಬೇಕಾಗಿರೋ ಫೀಚರ್ಸ್ ಇರುತ್ತೆ, ಅದರಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ತೊಗೊಬಹುದು. ನಮ್ಮ ಬೈಕ್ ಡುಕಾಟಿ ಮಲ್ಟಿಸ್ಟಾಡ 1200cc 150 ಹಾರ್ಸ್ ಪವರ್. ಈ ಬೈಕ್ ವೆಯ್ಟ್ ಬಂದುಬಿಟ್ಟು 220 kgs ಇರುತ್ತೆ. ಆ್ಯಂಡ್ ಹಾಗೆ ಟಾಪ್ ಸ್ಪೀಡ್ ಬಂದುಬಿಟ್ಟು 250 km/h. ಆ್ಯಂಡ್ ಇಲ್ಲಿ ಹೈವೇಸಲ್ಲಿ ಬೈಕ್ ಸ್ಪೀಡ್ ಎಲ್ಲ ಮಿನಿಮಮ್ 100 km/h ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಹೆಲ್ಮೆಟ್ ಜೊತೆ ಜಾಕೆಟ್ ಕೂಡ ಕಂಪಲ್ಸರಿ ಇರುತ್ತೆ. ಆ್ಯಂಡ್ ಜಾಕೆಟಲ್ಲಿ ಕೂಡ ಅಷ್ಟೆಲ್ಲ ಪ್ರೊಟೆಕ್ಟಿವ್ ಮೆಜರ್ಮೆಂಟ್ಸ್ ತೊಗೊಂಡಿರ್ತಾರೆ. ಹಿಂದೆ ಇಲ್ಲಿ ನಿಮ್ಗೊಂದು ಲಗೇಜ್ ಬಾಕ್ಸ್ ಕಾಣಿಸ್ತಿರ್ಬೋದಲ್ಲ, ಇದು ಏನಾದರೂ ಆಫೀಸ್ಗೆ ಬ್ಯಾಗ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿರೋದು. ಇದು ಡಿಟ್ಯಾಚಬಲ್. ನಾನು ಯಾವಾಗಲೂ ಅದನ್ನ ಪಿಜ್ಜಾ ಬಾಕ್ಸ್ ಅಂತ ಕರಿತಿರ್ತೀನಿ. ಬನ್ನಿ ಈಗ ಬೈಕಲ್ಲಿ ಒಂದು ರೈಡ್ ಹೋಗಿ ಬರೋಣ.
ಸಿನ್ಸ್ ಇಟ್ಸ್ ಎ ಕೈಂಡ್ ಆಫ್ ಸ್ಪೋರ್ಟ್ಸ್ ಬೈಕ್, ರೈಡಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ ಈ ಬೈಕಲ್ಲಿ. ಹಾಗೆ ಬ್ಯಾಕ್ ಸೀಟ್ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನನಗೂ ಸ್ವಲ್ಪ ಬೈಕ್ಸ್, ಸ್ಪೋರ್ಟ್ಸ್ ಬೈಕ್ಸ್ ಇವೆಲ್ಲ ಅಂದರೆ ತುಂಬ ಇಂಟ್ರೆಸ್ಟ್ ಆದ್ದರಿಂದ ಈ ಬೈಕಲ್ಲಿ ರೈಡ್ ಮಾಡೋವಾಗ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ರೈಡ್ ಮಾಡ್ತಿರ್ತೀನಿ. ಆ್ಯಂಡ್ ಬ್ಯಾಕ್ ಸೀಟ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಹೈಟಲ್ಲಿ ಇರುತ್ತೆ ಅಲ್ಲ, ಆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ, ವಂಡರ್ಫುಲ್ಲಾಗಿರುತ್ತೆ. ಇಂಡಿಯಾದಲ್ಲಿ ರೋಡ್ ಮೇಲೆ ನಾವು ಯಾವಾಗಾದ್ರೂ ಸ್ಪೋರ್ಟ್ಸ್ ಬೈಕ್ನ ನೋಡಿದಾಗ ಯಾವ ಥರ ರಿಯಾಕ್ಟ್ ಆಗ್ತೀವೋ ಅದೇ ಥರ ಜನ ಇಲ್ಲಿ ಬೈಕ್ನ ನೋಡಿದಾಗ ರಿಯಾಕ್ಟ್ ಆಗ್ತಾರೆ. ಯಾಕಂದರೆ ಇಲ್ಲಿ ಬೈಕ್ ಯೂಸಬಿಲಿಟಿ ಅಷ್ಟು ಕಡಿಮೆ ಇರುತ್ತೆ. ಅದಕ್ಕೆ ರೀಸನ್ಸ್ ತುಂಬ ಇರಬಹುದು. ಫಾರ್ ಎಕ್ಸಾಂಪಲ್, ಡ್ಯೂ ಟು ವೆದರ್, ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಕೋಲ್ಡ್ ಇರುತ್ತೆ. ಸೊ ಅಷ್ಟು ಕೋಲ್ಡಲ್ಲಿ ಬೈಕ್ ರೈಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಕಾರ್ಗಿಂತ ಬೈಕ್ ಲೈಸೆನ್ಸ್ ತೊಗೊಳ್ಳೋದು ತುಂಬ ಕಷ್ಟ ಇಲ್ಲಿ. ಆ್ಯಂಡ್ ಬೈಕ್ ಕಾಸ್ಟ್ಗೆ ಕಾರ್ ಬರುತ್ತೆ, ಅದರಿಂದ ತುಂಬ ಕಾರ್ ಪ್ರಿಫರ್ ಮಾಡ್ತಾರೆ ಇಲ್ಲಿ ಜನಗಳು. ಇಲ್ಲಿನ ಟ್ರಾಫಿಕ್ ರೂಲ್ಸ್, ಡ್ರೈವಿಂಗ್ ಲೈಸೆನ್ಸ್ ಹಾಗೆ ಇಲ್ಲಿನ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.